ವೆಲ್ಕಮ್ ಟು ತುಳ್ಜಾ ಫ್ಯಾಮಿಲಿ ಥ್ರೆಡ್ಸ್. ಇವತ್ತು ಸರಿಯಾದ ಅಳತೆ ಪ್ರಮಾಣಗಳನ್ನು ಹಾಕ್ಕೊಂಡು ಗರಿಯಾದಂಥ ಚಕ್ಲಿನ ಮನೇಲೇ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಚಕ್ಲಿ ಮಾಡೋದಕ್ಕೆ ಇಲ್ಲಿ 3 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1 ಗ್ಲಾಸ್ ಹುರ್ಗಡ್ಲೆ ಪುಡಿಯನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಂಡು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾನ ಹಾಕ್ಕೊಳ್ಳಿ. ಆಮೇಲೆ ಒಂದು ಹಿಡಿಯಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಇಲ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಕಾಸಿ ಹಾಕೋಬೇಕು. ಇಲ್ಲಿ 3 ಸೌಟ್ ಎಣ್ಣೆನ ತಗೊಂಡಿದ್ದೀನಿ. ಇದೇನೆಂದರೆ ಸ್ವಲ್ಪ ಕಾಯಿಸಿ ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನೋಡಿ, ಎಣ್ಣೆನ ಹಾಕೊಂಡ ತಕ್ಷಣ ಹಿಟ್ಟು ಮತ್ತು ಎಣ್ಣೆನ ಈ ಥರ ಚೆನ್ನಾಗಿ ಉಜ್ಕೋಬೇಕು. ಅಂದರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಉಜ್ಕೊಳ್ಳೋದ್ರಿಂದ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ ಇದರಿಂದ. ಈ ಥರ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಉಜ್ಕೋಬೇಕು. ಹಿಟ್ಟು ಮತ್ತು ಎಣ್ಣೆ ಸರಿಯಾಗಿ ಕಲ್ತ್ಕೋಬೇಕು. ಹಿಟ್ಟಿಗೇನೆಂದರೆ ಚೆನ್ನಾಗಿ ಕಲ್ತ್ಕೊಂಡಿದೆ. ಈಗ ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇಲ್ಲಿ ಕುದಿಯೋಕ್ಕೆ ನೀರಿಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಪೂರ್ತಿ ನೀರೇನೆಂದರೆ ಒಟ್ಟಿಗೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾತ್ರ ಕಲಿಸ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನೆಲದ ಮೇಲೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದ್ರಿಂದ ನೀವು ಚಕ್ಲಿ ಹಾಕಬೇಕಾದ್ರೆ ಮಧ್ಯ ಮಧ್ಯಕ್ಕೆ ಮುರಿಯೋದಿಲ್ಲ. ಈ ಥರ ಚೆನ್ನಾಗಿ ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ಸಾಫ್ಟ್
ಸಾಫ್ಟ್ನೆಸ್ ಬರಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅಂದರೆ ನೀವು ಒತ್ತಬೇಕಾದ್ರೆ ನಿಮಗೆ ಕಷ್ಟ ಅನಿಸೋದಿಲ್ಲ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಚಕ್ಲಿನ ಮಾಡ್ಕೊಂಡು ಒತ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಹಾಕ್ಕೊಂಡು ಕರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾಗೋ ತನಕ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕರಿಬೇಕು. ಸ್ವಲ್ಪ ಕೆಂಪಗಾಗೋ ತನಕ ಕರಿಬೇಕು. ಅಂದರೆ ನೀವು ಸ್ವಲ್ಪ ದಿನ ಇಟ್ಟರೂ ಕೂಡ ಅದು ಮೆತ್ತಗಾಗೋದಿಲ್ಲ, ಇಲ್ಲಾಂದರೆ ಅದು ಮೆತ್ತಗಾಗ್ಬಿಡತ್ತೆ. ನೋಡಿ, ಎಲ್ಲ ಚಟ್ನಿನೂ ನಾನು ಕರ್ಕೊಂಡಿದ್ದೀನಿ. ಕ್ರಿಸ್ಪಿ ಯಾಕೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು.